Express with RJ Netra. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ಹಾಯ್ ಹಲೋ ನಮಸ್ಕಾರ, ನಾನು ಪನ್ನಗಾಭರಣ. ನೀವ್ ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ. ಟ್ಯಾಲೆಂಟ್ಗಳು ಅಂತ ಅಂದ ತಕ್ಷಣ ಯೂಶಲಿ ಒಂದು ವಯಸ್ಸಲ್ಲಿ ಈ ಒಂದು ಪರ್ಟಿಕ್ಯುಲರ್ ಈ ಒಂದು ಆಸ್ಪೆಕ್ಟ್ ಅಲ್ಲಿ ಈ ವ್ಯಕ್ತಿ ತುಂಬಾ ಟ್ಯಾಲೆಂಟೆಡ್ ಅಂತ ಹೇಳಬಹುದು. ಬಟ್ ತುಂಬಾ ಸಣ್ಣ ವಯಸ್ಸಿಂದ ಬಹಳಷ್ಟು ರೋಲ್ಸ್ ಇವ್ರು ಪ್ಲೇ ಮಾಡ್ತಿರೋದನ್ನ ನಾವು ನೋಡ್ಬಿಟ್ಟಿದ್ದೀವಿ ಆನ್ ಸ್ಕ್ರೀನ್, ಬಿಹೈಂಡ್ ದ ಸ್ಕ್ರೀನ್ ಅಂತ. ಒಬ್ಬ ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್, ನಿರ್ದೇಶಕರು, ನಿರ್ಮಾಪಕರು ಇವಾಗ ನಮ್ಮ ಜೊತೆ ಸ್ಟುಡಿಯೋನಲ್ಲಿ ನೇತ್ರ ಜೊತೆ ಸ್ಟಾರ್ ಎಕ್ಸ್ಪ್ರೆಸ್ ನಲ್ಲಿ ಪನ್ನಗಾಭರಣ. ವೆಲ್ಕಮ್. ಹೆಲೋ, ಥ್ಯಾಂಕ್ ಯು ಸೋ ಮಚ್. ನನಗೆ ಪನ್ನಗ ಅಂದ್ರೆ ನನಗೆ ತುಂಬಾ ಡಿಸ್ಟಿಂಕ್ಟ್ಲಿ ನೆನಪು. ಐ ರಿಯಲಿ ಡೋಂಟ್ ರಿಮೆಂಬರ್ ಯಾವ ಸೀರಿಯಲ್ ಅದು ಅಂತ. ಚಿಕ್ಕ ವಯಸ್ಸಲ್ಲಿ ನಾನ್ ಟಿವಿಯಲ್ಲಿ ನೋಡ್ರದ್ ನಿಮ್ಮನ್ನ. ಒಂದ್ ಸೀರಿಯಲ್ ಮಾಡ್ತಿದ್ರಿ, ಮುಸ್ಸಂಜೆನ. ಅದ್ರ ಹೆಸರು ನಾಗಾಭರಣ ಅವ್ರ ನಿರ್ದೇಶನ ಅದು ಸೀರಿಯಲ್. ಅದ್ರ ಹೆಸರೇನು? ಮುಸ್ಸಂಜೆ ಅಂತ. ಉಮಾಶಿ ಅವ್ರ ನಮ್ಮ ತಾಯಿ ಪಾತ್ರ ಮಾಡ್ತಿದ್ರು. ನಾನು ವಿನಾಯಕ್ ಜೋಶಿ ಎಲ್ಲ ಅವ್ರ ಮಕ್ಕಳಾಗಿ ಆಕ್ಟ್ ಮಾಡ್ತಿದ್ವಿ ಅಸಲಿ. ಸೊ ನನಗೆ ಚೆನ್ನಾಗಿ ನೆನಪು, ನಮ್ಮ ಅಜ್ಜಿ ನಾಗಾಭರಣನ್ ಮಗ ಅಂದ್ರೆ ಅವ್ರಿಗೆಲ್ಲ ಅವಾಗ ನಾಗಾಭರಣ ಅವ್ರ ಸಿನಿಮಾಗಳು ಅಂಡ್ ಆಸ್ ಫ್ಯಾನ್ಸ್ ತುಂಬಾ ಕ್ಲೋಸ್ಲಿ ಫಾಲೋ ಮಾಡೋರು. ಸೊ ನಾನು ಪಕ್ಕದಲ್ಲಿ ಕೂತ್ಕೊಂಡು ನಂಗೆ ತುಂಬಾ ಡಿಸ್ಟಿಂಕ್ಟ್ಲಿ ಈ ಸೀರಿಯಲ್ ನೋಡೋದು ನೆನಪಿದೆ. ತುಂಬಾ ಅಂದ್ರೆ ಫ್ಲಾಶಸ್ ಆಫ್ ಇಟ್ ನನಗೆ ನೆನಪಿದೆ. ಬಟ್ ಯಾವ್ದು ಹೆಸರು ಏನು ಅದೆಲ್ಲ ಏನು ಡೀಟೇಲ್ಸ್ ಗೊತ್ತಿಲ್ಲ. ಐ ಥಿಂಕ್ ಇಟ್ ವಾಸ್ ಅ ಥ್ರಿಲ್ಲರ್ ಇಫ್ ಐ ಆಮ್ ನಾಟ್ ರಾಂಗ್. ಸಬ್ಜೆಕ್ಟ್ ಒಂದು ಇಲ್ಲ ಅದು ಒಬ್ರು ತಾಯಿ ಸಡನ್ ಆಗಿ ತಂದೆನ ಕಳ್ಕೊಂಡ್ಬಿಡ್ತೀವಿ ನಾವು. ಸೊ ಒಂದು ಹೌಸ್ ವೈಫ್ ಯಾವತ್ತು ಮನೆಯಿಂದ ಆಚೆ ಕಾಲಿಡ್ದಿರ ಅಂತ ಒಬ್ರು ತಾಯಿ ನಮ್ಮ 3 ಜನ ಮಕ್ಳನ್ನ ಹೇಗೆ ಸಾಕಿ ಬೆಳೆಸ್ತಾರೆ ಅನ್ನೋದು ಬಗ್ಗೆ ಒಂದು ಕತೆ ಅದು. ನೀವು ಪ್ರಾಬ್ಲಿ ನೀವ್ ಹೇಳ್ತಿರೋದು ತಿರುಗುಬಾಣ ಇರ್ಬೇಕು. ಈಗ ಇದ್ರ ಹಿಂಗಾಯ್ತು. ಐ ಥಿಂಕ್ ಎಸ್ ತಿರುಗುಬಾಣ ನಮ್ಮ ತಂದೆ ಡೈರೆಕ್ಟ್ ಮಾಡಿದ್ರೆ, ನಮ್ಮ ತಂದೆನೂ ಆಕ್ಟ್ ಮಾಡಿರೋದ್ರಲ್ಲಿ. ಬಟ್ ನಾನು ಆಕ್ಟ್ ಮಾಡಿಲ್ಲ. ಆಕ್ಚುಲಿ ಗುರುಕಿರಣ್ ಅವರು ಡೆಬ್ಯೂ ಮಾಡಿದ್ರಲ್ಲಿ. ಬಟ್ ಒಂದು ಸಣ್ಣ ಹುಡುಗನ್, ಐ ಥಿಂಕ್ ಇದು ಮುಸ್ಸಂಜೆನೇ ಇರ್ಬೇಕು. ಹಾಗಾದ್ರೆ ಒಂದು ಚಿಕ್ಕ ಹುಡುಗ ಚೈಲ್ಡ್ ಆರ್ಟಿಸ್ಟ್ ಅಂದ್ರೆ ಮನೆಯಲ್ಲಿ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ನಿರ್ದೇಶಕರು ತಂದೆ. ಆಫ್ ಕೋರ್ಸ್ ಕಾಂಟೆಂಟ್ ಇಸ್ ಕಿಂಗ್. ಅವ್ರ ಎಲ್ಲಾ ಸಿನಿಮಾಗಳಲ್ಲೂ ಸುಮ್ಮನೆ ಕಮರ್ಷಿಯಲಿ ಒಂದು ಸಿನಿಮಾ ಮಾಡೋದು ಅಂತಲ್ಲ, ಕಾಂಟೆಂಟ್ ಇದೆ ಅಂಡ್ ಆಲ್ಸೋ ಮೂವೀಸ್ ದುಡ್ಡು ಮಾಡುತ್ತೆ. ಆ ತರದ ನಿರ್ದೇಶಕರು ಅವರು. ಇದರ ದುಡ್ಡು ಮಾಡಿದ ಸಿನಿಮಾಗಳಲ್ಲಿ ಏನು ಕಂಟೆಂಟ್ ಇಲ್ಲ ಅಂತ ಹೇಳೋದು ಇದೆ. ಅಂಡ್ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ದುಡ್ಡು ಮಾಡಲ್ಲ, ಆ ತರನು ಎರಡನ್ನೂ ಸುಳ್ಳು ಮಾಡಿದಂತ ವ್ಯಕ್ತಿ ಅವರು. ಅದೇ ಕಮರ್ಷಿಯಲ್ ಮತ್ತೆ ಆರ್ಟ್ ಮಧ್ಯೆ ಬ್ರಿಡ್ಜ್ ಮಾಡೋಂತ ಬ್ರಿಡ್ಜ್ ಸಿನಿಮಾ ಡೈರೆಕ್ಟರ್ ಅಂತ ಕರಿತಿದ್ರು. ವಾಟ್ ಎವರ್ ಟರ್ಮ್ಸ್, ಬಟ್ ದೆನ್ ಆರ್ಟ್ ಶುಡ್ ಆಲ್ವೇಸ್, ಅಂದ್ರೆ ಒಳ್ಳೆ ಸಿನಿಮಾಗಳು ದುಡ್ಡು ಮಾಡ್ಬೇಕಷ್ಟೇ ಅಟ್ ದಿ ಎಂಡ್ ಆಫ್ ದ ಡೇ. ಖಂಡಿತ. ಅಂಡ್ ಥ್ಯಾಂಕ್ಫುಲಿ ಅಂತ ಸಿನಿಮಾಗಳು ಕೊಟ್ಟಂತ ನಿರ್ದೇಶಕರು ಅವರ ಡಿರೆಕ್ಷನ್ ಅಲ್ಲಿ ಆಸ್ ಅ ಚೈಲ್ಡ್ ಆರ್ಟಿಸ್ಟ್ ಶುರು ಮಾಡಿ ಟು ಬೀಯಿಂಗ್ ಅ ಪ್ರೊಡ್ಯೂಸರ್ ಟುಡೇ. ತತ್ಸಮ ತದ್ಭವ. ಎಸ್. ಯಪ್ಪ, ಈ ಜರ್ನಿ ಹೇಳಿ. ವೆಲ್, ನನ್ನ ಜರ್ನಿ ಒಂಥರ ಸಿನಿಮಾ ಜರ್ನಿ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಾನು ನಮ್ಮ ಮನೇಲಿ ಚಿಕ್ಕ ವಯಸ್ಸಲ್ಲಿ ನನಗೆ ಪಾಕೆಟ್ ಮನಿ ಕೊಡ್ತಾ ಇರಲಿಲ್ಲ. ಸೊ ಕಾಲೇಜಿಗೆ ಬಂದ ನನಗೆ ಪಾಕೆಟ್ ಮನಿ ಬೇಕು ಅಂದಾಗ ನಮ್ಮ ಅಮ್ಮ ಇದ್ದವರು, ಪಾಕೆಟ್ ಮನಿ ನಿಂಗೆ ಸುಮ್ಮನೆ ಕೊಡೋಕ್ಕಾಗಲ್ಲ, ದುಡ್ಡು ವ್ಯಾಲ್ಯೂ ತಿಳ್ಕೊಬೇಕು ನೀನು, ಯು ಹ್ಯಾವ್ ಟು ಅರ್ನ್ ಇಟ್ ಅಂತ ಹೇಳ್ಬಿಟ್ಟು ಅಸಿಸ್ಟೆಂಟ್ ಎಡಿಟರಾಗಿ ಸೇರ್ಕೊ ಅಂತ ಹೇಳಿದ್ರು ನನಗೆ. ಸೊ ಅಲ್ಲಿ ಎಡಿಟಿಂಗ್ ಮಾಡ್ಕೊಂಡಿದ್ದವನು ಆಮೇಲೆ ಏನೋ ಇದನ್ನ ಸರಿ ಹೋಗ್ತಿಲ್ಲ, ಸರಿಗೆ ಶೂಟ್ ಮಾಡ್ತಿಲ್ಲ ಅಂದಾಗ ಸೆಟ್ಟಿಗೆ ಕರೆದ್ರು. ಸೆಟ್ಟಿಗೆ ಹೋಗಿ ನೋಡಿ ಹೆಂಗಿರುತ್ತೆ ಅಂತ. ಸೆಟ್ಟಿಗೆ ಹೋದೆ. ನಮ್ಮಪ್ಪನ ಮೀಟ್ ಮಾಡಿ ನಾನು ಡೈರೆಕ್ಟ್ ಮಾಡಬೇಕು ಅಂದಾಗ, ಹೌದಾ ಬಾ ಕೆಲ್ಸಕ್ಕೆ ಬಾ ಅಂದರು. ಫಸ್ಟೇ ಹೋಗ್ತಿದ್ದಂಗೆ ಕ್ಲಾಪ್ ಕೊಟ್ಬಿಟ್ಟು ಕ್ಲಾಪ್ ಬಾಯ್ ಆಗಿ ನಿಲ್ಸಿದ್ರು ನನ್ನ. ಸೊ ಐ ವಾಸ್ ಸೋ ಡಿಸಪಾಯಿಂಟೆಡ್. ಲೈಕ್ ಏನಿದು ಕ್ಲಾಪ್ ಬಾಯ್ ಮಾಡ್ಬಿಡಲ್ಲ ಅಂದ್ಬಿಟ್ಟು. ದೆನ್ ನಾನು ಒಂದು ಶಾರ್ಟ್ ಫಿಲಮ್ ಮಾಡಿದೆ, ಶುರು ಮಾಡ್ಕೊಂಡೆ. ದೆನ್ ನಂಗೆ ಶಾರ್ಟ್ ಫಿಲಮ್ ಮಾಡಿದಾಗ ನಂಗೆ ಇದು ಯಾಕೋ ನಂಗೆ ಮಾಡೋಕ್ಕಾಗ್ತಿಲ್ಲ, ಕಮ್ಯುನಿಕೇಟ್ ಮಾಡೋಕ್ಕಾಗ್ತಿಲ್ಲ ಅಂತ ಅನಿಸ್ತು. ಕಮ್ಯುನಿಕೇಟ್ ಮಾಡ್ತಿಲ್ಲ ಅಂದ್ರೆ ನಮ್ಮ ಅಪ್ಪನ ಹತ್ರ ಹೋಗಿ ಏನಿದು ಕಮ್ಯುನಿಕೇಟ್ ಮಾಡೋಕ್ಕಾಗ್ತಿಲ್ಲ, ನಂಗೆ ಕಷ್ಟ ಆಗ್ತಿದೆ ಅಂದಾಗ ಅದಕ್ಕೆ ಕರೆದ್ಬಿಟ್ಟು ಕಲಿ ಫಸ್ಟು. ಸೊ ಯಾವುದೇ ಒಂದು ವಿದ್ಯೆ ಇರ್ಬೇಕು, ಕಲಿಕೆ ಇಂಪಾರ್ಟೆಂಟು. ಸಿನಿಮಾಲಿ ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ಎಜುಕೇಷನ್ ಡಿಸಿಪ್ಲಿನ್ ಬರುತ್ತೆ. ಸೊ ಹೋಗಿ ಕಲ್ತ್ಕೊಂಬ ಅಂತ. ಸೊ ಅವಾಗ ಹೋಗಿದ್ದ ಜರ್ನಿ. ವಾಪಸ್ ಬಂದಮೇಲೆ ನಾನು ಕಲ್ತಿದ್ದೀನಿ ಇವಾಗ. ಕಲ್ತಿದ್ಯಾ, ಸೂಪರ್, ಫೈನ್, ಗೋ ಫೈಂಡ್ ಯುವರ್ ಪ್ರೊಡ್ಯೂಸರ್ ಅಂದರು. ಸೊ ಅವಾಗ ಇನಿಷಿಯಲಿ ಐ ವಾಸ್ ವೆರಿ ಫ್ಯೂರಿಯಸ್. ಅಂದರೆ ನಮ್ಮ ಅಪ್ಪನ ಮೇಲೆ ತುಂಬ ಕೋಪ ಆಯಿತು, ಏನಿದು ಹಿಂಗೆ ಮಾಡ್ತೀರಲ್ಲ ಅಂತ. ಇವ್ರ ಮಗ ಆಗಿ ನನಗೆ ಎಷ್ಟು ಹೆಲ್ಪ್ ಮಾಡ್ಬೇಕು ಇವರು. ಹೌದು, ನನಗೆ ಅಂದರೆ ನೆಕ್ಸ್ಟ್ ಬರ್ತಿದಂಗೆ ಪ್ರೊಡ್ಯೂಸರ್ ಕೊಟ್ಬಿಡ್ತಾರೆ, ಎಲ್ಲ ಲಿಂಕ್ ಮಾಡಿ ಎಲ್ಲ ಸೆಟ್ ಆಗಿಬಿಡುತ್ತೆ. ಪ್ರೊಡ್ಯೂಸರ್ಸ್ ಚೂಸ್ ಯುವರ್ ಪ್ರೊಡ್ಯೂಸರ್. ಆ ಥರ ನೋಡಿದ್ದು. ಯಾಕೆಂದ್ರೆ ನನ್ನ ಸುತ್ತಮುತ್ತ ಎಲ್ಲ ಆ್ಯಕ್ಟರ್ಸ್ ಇರೋದಲ್ಲ. ಸೊ ಅವ್ರ ಜರ್ನಿ ನೋಡಿದ್ದೀನಿ ನಾನು. ಸೊ ನನಗೆ ಯಾವ ಕಲರ್ ಸೊ ಆ ಲೆಕ್ಕದಲ್ಲಿ ಬಂದಾಗ ನಾನು ಹಿ ಸೆಡ್ ಫೈಂಡ್ ಯುವರ್ ಓನ್ ವೇ ಅಂತ. ಟುಡೇ
ಇವತ್ತು ನಾನು ಕೂತ್ಕೊಂಡಿರ್ಬೇಕಾದ್ರೆ ಒಬ್ಬ ಆ್ಯಕ್ಟರ್ ಆಗಿ ಡೈರೆಕ್ಟರ್ ಆಗಿ ಈಗ ಒಬ್ಬ ಪ್ರೊಡ್ಯೂಸರ್ ಆಗಿ ನಾನು ಬಂದಿದ್ದೀನಿ, ಟ್ರಾವೆಲ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಇವತ್ತು ನನ್ನ ಬಲದಿಂದ ನಾನು ಬಂದು ಇಲ್ಲಿ ನಿಂತ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಅದನ್ನು ನಾನು ಈ ರೀತಿ ಹೋದರೆ ನೀ ಕಲಿಯೋದು ಅಂತ ಮಾಡಿ ನಾನು ಪುಷ್ ಮಾಡಿದ್ದಕ್ಕೆ ನನ್ನ ತಂದೆ ತಾಯಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಟ್ಸ್ ಬೀನ್ ಅ ಗ್ರೇಟ್ ಜರ್ನಿ. ಆ್ಯಂಡ್ ನನ್ನ ಒಂದು ಮಿಸ್ಟೇಕ್ಸ್ನ ನಾನು ಕಲ್ತಿದ್ದೀನಿ, ನನ್ನ ಒಂದು ಪಾತ್ ನಾನು ಬಿಲ್ಡ್ ಮಾಡ್ಕೊಂಡು ಹೋಗಿದ್ದೀನಿ. ಆ್ಯಂಡ್ ಇವತ್ತು ಟು ಈವನ್ ಸ್ಟಾರ್ಟ್ ದಿಸ್ ಪ್ರೊಡಕ್ಷನ್ ಹೌಸ್, ದಿ ಐಡಿಯಾ ಆಫ್ ಸ್ಟಾರ್ಟಿಂಗ್ ದಿಸ್ ಪ್ರೊಡಕ್ಷನ್ ಹೌಸ್ ಆಲ್ಸೋ ನನಗೆ ಖುಷಿ ಕೊಡುತ್ತೆ. ಏನಕ್ಕೆ ಶುರು ಮಾಡಿದ್ದೀವಿ, ಹೇಗೆ ಶುರು ಮಾಡಿದ್ದೀವಿ ಅನ್ನೋದನ್ನು ನೆನೆಸ್ಕೊಂಡ್ರೆ ಐ ಫೀಲ್ ಪ್ರೌಡ್ ಅಬೌಟ್. ಹಾಯ್, ಹಲೋ, ನಮಸ್ಕಾರ. ನಾನು ಪನ್ನಗಾಭರಣ. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರಾ ಜೊತೆ. Stars Express with RJ Netra. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ. ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.